ಆಗಿದ್ದೀನಿ. ಇವತ್ತು ಬೆಳಗಿಂದ ಕ್ಲಾಸಸ್ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಹೋಗೋಣ, ಸ್ವಲ್ಪ ಶಾಪಿಂಗ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನನ್ನ ಟೀಮ್ ವೇಟ್ ಮಾಡ್ತಾ ಇದ್ದೀನಿ. ನಾನು ಇನ್ನು ಯಾರು ಬಂದಿಲ್ಲ. ಪ್ರತಿ ಸಲ ನಾನು ಅವ್ರನ್ನ ಕಾಯಿಸ್ತಾ ಇದ್ದೆ, ಇವತ್ತು ನನ್ನನ್ನು ಅವ್ರು ಕಾಯಿಸ್ತಾ ಇದ್ದಾರೆ ಎಲ್ಲರೂ. ಇನ್ನು ಯಾರು ಬಂದಿಲ್ಲ, ಹೊರಗಡೆ ಹೋಗೋಣ ಅನ್ಕೋತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ ಹೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಚಲೋ ಮಾ ಒಂದು ಮೆಸೇಜ್ ಹಾಕಮ್ಮ. ತುಂಬ ಚೆನ್ನಾಗಿದೆ ಅಲ್ಲ, ನೋಡಿ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಯಾವುದಿದೆ ಅದು ನೋಡಿ ಮ್ಯಾಮ್. ವೈಟ್, ಈ ಟೈಪಲ್ಲಿ ವೈಟ್ ಇದೆನಾ ಈ ಥರ ಇದರಲ್ಲಿ ಪಿಸ್ತಾ ಗ್ರೀನ್ ಗ್ರೀನಿಗೆ ಮ್ಯಾಚ್ ಆಗೋ ಬಳೆ ಒಂದು ಹಿಂಗಿರ್ಬೇಕು ಅಷ್ಟೇ. ಇದು ನೋಡಿ ದಪ್ಪ ಇರೋದು ಅದನ್ನು ನೋಡ್ತಾ ಇದ್ದೀನಿ. ಇದು ನೋಡಿ ಮ್ಯಾಮ್ ಎಂತೆಂಥ ಸಿಗ್ತದೆ. ನಮ್ಮ ಬ್ರಿಗೇಡ್ ಏನು ಬರಲ್ಲ. ಹೋಗೋಣ ಬೇರೆ ಬೇರೆ ಕಡೆ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಇಲ್ಲ ಮ್ಯಾಮ್, ಇದು ಸುಮ್ಮನೆ. ಓ ನಾನು ಹೋಗಲ್ಲೇ ನೋಡಿದ್ದೆ. ನೈ ಛೈ ಅನ್ಕನೆ ನಮ್ಮ ಎಲ್ಲೆಲ್ಲೋ ಬಂದಿದೆ ನೋಡ್ರಿ, ನಮ್ಮ ಬ್ರಿಗೇಡ್ ರೋಡಲ್ಲಿ. ದಾವಣಗೆರೆ ಬ್ರಿಗೇಡ್ ರೋಡ್ ಶಾಪಿಂಗ್. ಇದು ನೋಡಿ ಮ್ಯಾಮ್ ಬನ್ಸ್ ಕಲೆಕ್ಷನ್ಸ್ ಇದೆಲ್ಲ, ಕಲೆಕ್ಷನ್ಸ್ ಚೆನ್ನಾಗಿದೆ. ಅರೆ ತುಮ್ನ ಹೋನ ವೆಲ್ವೆಟ್ ಬ್ಯಾಂಗಲ್ಸ್ ಇದು ಮ್ಯಾಮ್ ಇಲ್ಲಿದೆ ನೋಡಿ ಈ ಥರ. ಬೇಡ, ಇದು ಯಾವ ಥರ ಬೇಕು? ಒಂದೇ ಸಿಂಗಲ್ ಗೋಲ್ಡ್ ಟೈಪ್, ಒಂದು ಫುಲ್ ಸೆಟ್ ಬರುತ್ತೆ. ಸಿಂಗಲ್ ಗೋಲ್ಡ್ के जैसे वाइट में कोई सकती है बा वाइट ಇದು ಸ್ಟೋನ್ ಟೈಪ್ ಸಿಲ್ವರ್ ಸಿಲ್ವರ್. ಓಕೆ ಮ್ಯಾಮ್ ಸೈಡಲ್ಲಿ ಸೈಡಲ್ಲಿ ಇಲ್ಲಿ ಅದಾ ಬಂದ ಚೆನ್ನಾಗಿದೆ. ಎಷ್ಟು ತೊಳಿ ಮದುವೆ ಅಲ್ಲ, ಆಹಾ ನನ್ನ ಮದುವೆ ಅಂತೆ. ನಾಗರಾಜ್ ಸರ್, ನಾಗರಾಜ್ ಸರ್ ಎಲ್ಲಿ ಚೆನ್ನಾಗಿದೆ. ಇದು ಆರೆಂಜು ಇಷ್ಟ ಏನೋ ಅಲ್ಲ ಕಲರ್, ತುಂಬಾ ಬ್ರೈಟ್ ಆಗಿರುತ್ತಲ್ಲ. ಬಟ್ ಈ ಸತಿ ನನ್ನ ಕಾಂಬಿನೇಷನ್ ಎಲ್ಲ ಬೇರೆ ಬೇರೆ ಇದೆ. ಕಾಂಬಿನೇಷನ್ ಬೇರೆ ಇದೆ, ಮಾರ್ನಿಂಗ್ ಬೇರೆ, ಈವ್ನಿಂಗ್ ಬೇರೆ. ನಮ್ಮ ದಾವಣಗೆರೆ ಬ್ರಿಗೇಡ್ ರೋಡ್ ಅಂತ ಮಣಿತಾಳಿ ಹೊಸ ಅಂಗಡಿನಾ? ಹಾ ಇದೆ, ಚಾನಲ್ ಇದೆ, ಚಾನಲ್ ಚಾನಲ್ ಇದೆ. ಅದಕ್ಕೆ ನಾವು ಶಾಪಿಂಗ್ ಅಂತ ಬಂದ್ವಿ. ತುಂಬ ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಂಡು ಜನರು ಕಾಣಿಸ್ತಾರೆ. ರಶ್ ಇದೆ ನಿಮ್ಮ ಶಾಪಲ್ಲಿ, ತುಂಬ ವೆರೈಟೀಸ್ ಇದೆ. ಈ ಶಾಪ್ ಎಲ್ಲ ಓಪನ್ ಮಾಡಿದ್ರೆ ಏನು ಅದ್ರ ಬಗ್ಗೆ ನಮ್ಮದು ಕರ್ನಾಟಕದಲ್ಲಿ ಪ್ರಶಸ್ತಿಯಾಗಿ 35 ಶಾಪ್ ಓಪನ್ ಮಾಡಿದ್ವಿ ದಾವಣಗೆರೆ. ಹೌದು, 35 ಶಾಪ್ ಇದೆ. ಈಗ ನಾವು ನೆಕ್ಸ್ಟ್ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ನಾವು ಚನ್ನಬಸಪ್ಪನ ಎದುರುಗಡೆನೇ ಮಾಡಬೇಕು ಅಂತ ನಮ್ಮ ಐಡಿಯಾ ಇದೆ. ಆಯಿತಾ, ನಾವು ಎಲ್ಲಿ ಹೋದರೂ ಮಣಿತಾಳಿ ಅನ್ನೋದು ಹೆಸರಿನ ಮೇಲೆ ಜನಗಳು ಬರ್ತಾ ಇದ್ದಾರೆ.
ಇವತ್ತು ಚನ್ನಬಸಪ್ಪಗೆ ಹೇಗೆ ಜನ ಬರ್ತಿದ್ದಾರೆ ಅದೇ ಥರ ನಮ್ಮ ಮಣಿತಾಳಿ ಹೆಸರಿನಲ್ಲಿ ಜನಗಳು ಹುಡ್ಕೊಂಡು ಬರ್ತಿದ್ದಾರೆ. ಇವತ್ತು ಇಲ್ಲಿ ಬರೋ ಕಸ್ಟಮರ್ ಎಲ್ಲ ಹುಬ್ಳಿಯಿಂದ ಬಂದವರಿದ್ದಾರೆ, ಅದು ಮಣಿತಾಳಿ ಕಸ್ಟಮರೇ ಆಗಿರ್ತಾರೆ. ಇಲ್ಲಿ ಬಂದವರು ಮೈಸೂರಿಂದ ಬಂದವರು ಎಲ್ಲ ನಮ್ಮ ಕಸ್ಟಮರೇ ಬರ್ತಿದ್ದಾರೆ. ಇವಾಗ ನಾವು 35 ಜನಭರಿತವಾಗಿ ಒಂದು ತಿಂಗಳಾಯಿತು. ರಶ್ ಆಗಿ ನಿಮಗೆ ಗೊತ್ತಿರ್ಬೋದು. ಅದೇ ಅನ್ಕೊಂಡು ಹೊರಗೆ ಬರ್ತಾ ತುಂಬಾ ಕ್ರೌಡ್ ಇದೆ, ಅದಕ್ಕೆ ಭೇಟಿ ಆವತ್ತು ಕ್ರೌಡ್ ಇತ್ತು, ಇವಾಗ ಸ್ವಲ್ಪ ರೆಸ್ಟ್ ಇದೆ. ಆದರೆ ನಮ್ಮ ಗಂಟಲು ಬಿದ್ದಾಗ ಸೌಂಡೇ ಇಲ್ಲ ಈಗ ಮಾತಾಡಿ. ಸರ್ ಎಷ್ಟು ಜನ ಇದೆ ವರ್ಕರ್ಸ್ ಎಲ್ಲ ನಿಮ್ಮಲ್ಲಿ? ವರ್ಕರ್ಸ್ ಎಲ್ಲ ನಿಮ್ಗೆ ಎಷ್ಟು ಶಾಪಲ್ಲಿ ಎಷ್ಟು ಜನ ಇದ್ದಾರೆ ಸರ್? ನಮ್ಮಲ್ಲಿ ಒಂದು 15 ಜನ ಇದ್ದಾರೆ. 15 ಜನ ಇದ್ದಾರೆ. ಹುಡುಗಿಯರೇ ಒಂದು 10-12 ಹುಡುಗಿಯರು ಇದ್ದಾರೆ, 4-5 ಗಂಡಸರು ಇದ್ದಾರೆ. ಸಾಕಾಗಲ್ಲ ನಮಗೆ. ಅದರ ಟೈಮಿಂಗ್ ನಾವು ಈಗ 12 ಗಂಟೆ ಓಪನ್ ಮಾಡಿದ್ದೀವಿ ಸೆಟ್ಟಿಂಗ್ ಮಾಡೋಕ್ಕೆ. ಅದು 10 ಟೈಮ್. ಇದು ಹೇಗೆ ಸರ್ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಎಲ್ಲ? ಹೌದು, 1 ಗ್ರಾಮ್. ನಮ್ಮದು 3 ಫ್ಯಾಕ್ಟ್ರಿ ಇದೆ. ಒಂದು ಪಶ್ಚಿಮ ಬಂಗಾಳದಲ್ಲಿದೆ, ಒಂದು ಶಿವಮೊಗ್ಗ ಇದೆ, ಒಂದು ಮುಂಬೈಯಲ್ಲಿದೆ. 3 ಫ್ಯಾಕ್ಟ್ರಿಯಿಂದ ರೆಡಿಯಾಗಿ ಬರ್ತಾ ಇದೆ. ನಮ್ಮ ಅಂಗಡಿಗೆ ಹೋಲ್ಸೇಲ್ ಕೊಡೋಕೆ ಆಗ್ತಾ ಇಲ್ಲ, ಅಷ್ಟು ನಮಗೆ ಬೇಕಾಗುತ್ತೆ. ಸರ್ ಏನು ವೆರೈಟೀಸ್ ಜಾಸ್ತಿ ಏನು ಹೋಗುತ್ತೆ ಸರ್ ನಿಮ್ಮ ಶಾಪಲ್ಲಿ? ಹೆಣ್ಮಕ್ಳು ಜಾಸ್ತಿ ಏನು ತಗೊಳ್ತಾರೆ ನಿಮಗೆ? ಅದು ನಮ್ಮ ಹುಡುಗಿಯರ ಹತ್ರನೇ ಕೇಳಬೇಕಾಗುತ್ತೆ. ಹುಡುಗಿಯರ ಹತ್ರ ಕೇಳಬೇಕು. ನಿಮ್ಮ ಶಾಪಲ್ಲಿ ಇವಾಗ ಇಷ್ಟೊಂದು ರಶ್ ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ತುಂಬ ಸೇಲ್ಸ್ ಆಗುತ್ತೆ, ಬಟ್ ಶನಿವಾರ ಭಾನುವಾರ ಸ್ವಲ್ಪ ರಶ್ ಇರುತ್ತೆ. ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ ಕ್ರೌಡ್ನ? ಹಾಗೂ ಮೇಂಟೈನ್ ಮಾಡ್ತೀರಾ ಎಲ್ಲದನ್ನು? ನನಗೇನಪ್ಪ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಶಾಪಲ್ಲಿ ಜಾಸ್ತಿ ಲೇಡೀಸ್ ಹೆಣ್ಮಕ್ಳೇ ಬರೋದಿಲ್ಲ, ಯಾಕಂದರೆ ಆಭರಣಗಳು ಅವ್ರಿಗೆ ಇಷ್ಟ. ಬಟ್ ಯಾವ ಜಾಸ್ತಿ ಇಷ್ಟಪಡ್ತಾರೆ? ಏನು ಐಟಮ್ ಎಷ್ಟೊಂದಿದೆ, ತುಂಬ ಯಾವ್ದು ಜಾಸ್ತಿ ಹೋಗುತ್ತೆ ನಿಮ್ಮ ಶಾಪಲ್ಲಿ? ಚೌಕರ್ ಅಂದರೆ ಜಾಸ್ತಿ ಅದೇ ನಮ್ಮ ಶಾಪಲ್ಲಿ ಹೋಗುವಂಥದ್ದು. ಎಲ್ಲ ಐಟಮ್ಸ್ ಹೋಗುತ್ತೆ, ಬಟ್ ಒಂದೊಂದಕ್ಕೆ ನಮ್ಮಲ್ಲಿ ತುಂಬ ವೆರೈಟೀಸ್ ಇದೆ ಅಲ್ಲ ಮ್ಯಾಮ್, ತುಂಬ ಕಲೆಕ್ಷನ್ಸು ಕೂಡ ಇದೆ. ಒಬ್ಬರು ಒಂದು ಮೈಂಡ್ ಸೆಟಲ್ಲಿ ಇಟ್ಕೊಂಡ್ಬಂದರೆ ನಾವು ಇಷ್ಟೊಂದು ಕಲೆಕ್ಷನ್ಸ್ ಇದೆ ನೋಡಿದರೆ ಒಂದಾದ್ರೂ ಪರ್ಚೇಸ್ ಚೆನ್ನಾಗಿದೆ. ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ, ವೆರೈಟೀಸ್ ಇದೆ. ಮತ್ತು ಈಗ ಗೋಲ್ಡ್ ರೇಟ್ಸ್ ಕೂಡ ಜಾಸ್ತಿ ಆಗಿದೆ, ಅದ್ರ ಬದಲು ವೇರ್ ಮಾಡೋಕ್ಕೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೆರೈಟೀಸ್ ತುಂಬ ಚೆನ್ನಾಗಿದೆ. ಭಾಳ ಖುಷಿ ಆಯಿತು. ಗೋಲ್ಡ್ಗೆ ಏನು ಕಮ್ಮಿ ಇಲ್ಲ. 1 ಗ್ರಾಮ್ ಗೋಲ್ಡ್ ಕೋಟಿಂಗ್ ಇರುತ್ತೆ, 1 ಇಯರ್ ವಾರಂಟಿ ಇರುತ್ತೆ ಮ್ಯಾಮ್. 1 ಇಯರ್ ಒಳಗಡೆ ಕಲರ್ ಏನಾದರೂ ಹೋದರೆ ಫ್ರೀ ಪಾಲಿಶ್ ಮಾಡಿಕೊಡ್ತೀವಿ ನಾವು. ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ನನ್ನ ಗ್ರೂಪ್ಗೆಲ್ಲ ನಾನು ಹೇಳ್ತೀನಿ. ನಾವು ಜಸ್ಟ್ ಹಿಂಗೆ ಹೋಗ್ತಾ ಇದ್ವಿ ಶಾಪಿಗೆ, ಹಾಗೆ ವಿಸಿಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಿದೆ ಮಾತಾಡಿ. ಬಟ್ ನೆಕ್ಸ್ಟ್ ನಮ್ಮ ಟೀಮ್ ಜೊತೆ ಮತ್ತೆ ಬರ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ಸ್. ನಾನು ನೋಡಿದ್ರೆ ತಗೊಂಡ್ರಾ? ತಗೋಬೇಕು ಅಂತ ಎಷ್ಟು ಜನ ಇದ್ದಾರೆ? ಎಲ್ಲಿ ಹೋಗಿ ಕೇಳ್ತೀರಾ? ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ವೇರ್ ಮಾಡಿ ನೋಡೋ ಮ್ಯಾಮ್ ಬ್ಯಾಂಗಲ್ಸ್ ಸೂಪರಾಗಿದೆ. ಇವಾಗ ನಾನು ಹಾಕೊಂಡಿದ್ದೆ ತಗೊಳ್ತಾ ಇದ್ದೆ. ನಮ್ಮ ವಿಡಿಯೋ ನೋಡೋದು ಖಂಡಿತ ಇಷ್ಟಪಡ್ತಾರೆ, ಬಂದೇ ಬರ್ತಾರೆ ಅಂತ ಅನ್ಕೋತೀನಿ.
ಸರಿ ಬಾರಮ್ಮ.